ನನಗೆ ಯಾಕೆ ಹೀಗಾಗುತ್ತೆ? ಅವ್ರು ಯಾಕೆ ನಂಗೆ ಹಾಗಂದ್ರು? ನೀವು ಯಾಕೋ ಅಳ್ತಾ ಇರೋ ಕಾಣ್ತಾ ಇದೆ. ಅದು ಕೂಡ ಏನೋ ನೆನೆಸ್ಕೊಂಡು. ನಿಜನಾ? ನಿಮ್ಗೆ ಯಾಕ್ರಿ ಅದೆಲ್ಲ? ಸುಮ್ಮನೆ ಇಲ್ಲಿಂದ ಎದ್ದು ಹೋಗಿ. ಹಾಗಲ್ಲ, ನಾನು ಈ ಥರ ಹತ್ತಿರೋದು ಮರ್ತೇ ಹೋಗಿತ್ತು. ನಿಮ್ಮ ನೋಡಿದ್ನಲ್ಲ, ನೆನಪಿಗೆ ಬಂತು, ಅದಕ್ಕೆ ಕೇಳಿದೆ. ಏನು ಜೋಕ್ ಮಾಡ್ತಾ ಇದ್ದೀರಾ? ನೀವು ಜೋಕ್ ಅಂದಂಗೆ ನಂಗೊಂದು ಜೋಕ್ ನೆನಪಾಯ್ತು. ಹೇಳ ಪ್ಲೀಸ್, ನಿಮಗೂ ರಿಲ್ಯಾಕ್ಸ್ ಆಗುತ್ತೆ. ಜಲ್ಪಾಟಿ ಇರಬೇಕು. ಹೇಳಿ. ನಿಮ್ಮ ಹೆಸರು? ನಿಮ್ಗೆ ಯಾಕ್ರಿ ಅದೆಲ್ಲ? ಏನಿಲ್ಲ, ಸ್ವಲ್ಪ ಕಂಫರ್ಟ್ಗೋಸ್ಕರ ಕೇಳಿದೆ. ಮಾನ್ವಿತಾ. ಬ್ಯೂಟಿಫುಲ್ ನೇಮ್. ಏನು? ಪ್ರೀತಮ್. ಅದಕ್ಕೇನು? ಸಾರಿ, ಲೆಟ್ಸ್ ಬಿ ಸೀರಿಯಸ್ ಅಬೌಟ್ ದಿ ಜೋಕ್, ಓಕೆ? ಒಂದು ಊರಲ್ಲಿ ಒಬ್ಬ ಅಜ್ಜ ಇದ್ದಂತೆ. ಹೀಗೆ ಒಂದು ಊರಲ್ಲಿ ಒಬ್ಬ ಅಜ್ಜ ಇದ್ದಂತೆ. ಅವನು ಚಿಕ್ಕವನಿದ್ದಾಗೆ ಸತ್ತೋಗಿದ್ದಂತೆ. ಹೇಗಿದೆ ಅಂತ ಹೇಳಲಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಹೇಳಿದ್ರಿ, ಆದರೆ ನೀವು ನಗಲೇ ಇಲ್ಲ. ಪರವಾಗಿಲ್ಲ, ಈ ಸರಿ ಅದೇ ಅಜ್ಜನ ತಮ್ಮನ ಜೋಕ್ ಹೇಳ್ತೀನಿ, ನೀವು ನಗ್ತೀರ. ಒಂದು ಊರಲ್ಲಿ ಒಬ್ಬ ಅಜ್ಜ ಇದ್ದಂತೆ. ಅವನಿಗೊಬ್ಬ ತಮ್ಮ ಇದ್ದಂತೆ. ಅವನ ತಮ್ಮ ಚಿಕ್ಕವನಿದ್ದಾಗೆ ಸತ್ತೋಗಿದ್ದಂತೆ. ಅಯ್ಯೋ ರೀ, ಏನು ಹೇಳ್ದೆ ಹೋಗ್ತಾ ಇದ್ದೀರಾ? ಇನ್ನೊಂದು ಸಲ ಜೋಕ್ ಅಂತ ನನ್ನ ಹಿಂದೆ ಬಂದರೆ ಕೈಗೇನು ಸಿಗುತ್ತೋ ಅದು ತೊಗೊಂಡು ಹೊಡಿತೀನಿ. ಹುಷಾರು. ಒಂದೇ ಒಂದು ಜೋಕಿಗೆ ಪದೇ ಪದೇ ನಗಕ್ಕಾಗದೇ ಇರೋ ನಾವು ಯಾವತ್ತೋ ಆಗಿರೋ ಇನ್ಸಿಡೆಂಟ್ನ ನೆನೆಸ್ಕೊಂಡು ಪದೇ ಯಾಕ್ರಿ ಹೇಳಬೇಕು? ಯೋಚನೆ ಮಾಡಿ. ಅಲ್ಲ ಅದು